ಉಪೇಂದ್ರ ನಮಗೇನು ಆ ಥರ ಯಾವುದು ಬಂದಿಲ್ಲ ಸರ್. ನನ್ನ ವಿಚಾರದಲ್ಲಿ ನನಗೆ ಯಾರು ಹಂಗೆ ಫೋನು ಮಾಡಿಲ್ಲ, ಯಾವುದೂ ಆ ಥರ ಆಮಿಷಗಳು ನನಗೆ ಬಂದಿಲ್ಲ. ನಾನು ನಾಳೆ ಸೋಮವಾರ ನಮಗೆ ನಾಳಿದ್ದು ಅಸೆಂಬ್ಲಿ ಇದೆ, ಹೋಗ್ತೀವಿ, ಅಸೆಂಬ್ಲಿ ನೋಡ್ಕೊಳ್ತೀವಿ, ಅಲ್ಲೇ ಇರ್ತೀವಿ. ಹೋಟ್ಲಲ್ಲಿ ನಮಗೆಲ್ಲ ರೂಮ್ ಮಾಡಿಕೊಟ್ಟಿದ್ದಾರೆ, ಹಿಲ್ಟನ್ ಹೋಟ್ಲಲ್ಲಿ ಅದನ್ನು ಹೇಳ್ತೀವಿ. ಹಿಲ್ಟನ್ ಹೋಟ್ಲಲ್ಲಿ ರೂಮ್ ಮಾಡಿಕೊಟ್ಟಿದ್ದಾರೆ, ಅಲ್ಲೇ ಹೋಗ್ತೀವಿ. CLP ಮೀಟಿಂಗ್ ಇದೆ, ಆರಾಮಾಗಿ ಹೋಟ್ಲಲ್ಲಿ ಊಟ ಮಾಡ್ಕೊಂಡು ರೆಸ್ಟ್ ಮಾಡ್ತೀವಿ. ಬೆಳಗ್ಗೆ ಹೋಗಿ ಓಟ್ ಹಾಕ್ಕೊಂಡು ಬರ್ತೀವಿ. ಬಜೆಟಲ್ಲಿ ಸಿದ್ದರಾಮಯ್ಯ ಅವರು ತಿಳ್ಕೊಬೋದು, ಯಾರಿಗಾನ CM ಕೊಟ್ಕೊಳ್ಳಿ, ಏನನ್ನ ಕೊಟ್ಕೊಳ್ಳಿ. ನಾನು ಕೋಲಾರ ತಾಲೂಕನ್ನು ನೋಡ್ತೀನಿ, ಇಲ್ಲಿರೋ ಜನಗಳಿಗೆ ಏನು ಬೇಕು, ಯಾವ್ದು ಬೇಕು, ಏನು ಸೌಲಭ್ಯ ಇದನ್ನು ನೋಡ್ತೀನಿ. ರಾಜ್ಯದೆಲ್ಲ ನನಗೇನು ಗೊತ್ತಿಲ್ಲ, ನಾನು ಅದ್ರ ಬಗ್ಗೆ ತಲೆನೂ ಕೆಡಿಸ್ಕೊಳ್ಳೋದಿಲ್ಲ. ಇಷ್ಟು ದಿವಸ ನಾವು ಅದು ಇದು ಇರೋದೆಲ್ಲ ಜಿಲ್ಲೆದೆಲ್ಲ ತಲೆಯಲ್ಲಿ ಹಾಕ್ಕೊಂಡು ಅವ್ರ ತಲೆಯಲ್ಲಿ ಹಾಕೊಂಡು ಇವ್ರ ತಲೆಯಲ್ಲಿ ಹಾಕೊಂಡು ನಮಗೆ ಟೈಮಿಂಗ್ಸು ಅಡ್ಜಸ್ಟ್ಮೆಂಟ್ ಆಗ್ತಿಲ್ಲ. ಅದರಿಂದ ತಾಲೂಕು ವಿಚಾರದಲ್ಲಿ ಏನಾದರೂ ಇದ್ರೆ ಕೇಳಿ ನಾನು ಹೇಳ್ತೀನಿ. ನಿಮ್ಮ ಅಭಿಪ್ರಾಯ ನನ್ನ ಅಭಿಪ್ರಾಯ ಏನಿಲ್ಲ, ಅವ್ರು ಯಾರನ್ನ ಆಗ್ಬೋದು, ನಮಗೇನಿಲ್ಲ. ದಲಿತರಾಗ್ತಾರೆ, ಇನ್ನೊಬ್ರು ಆಗ್ತಾರೆ ಅನ್ನೋದಿಲ್ಲ. ಕರ್ನಾಟಕಕ್ಕೆ ಒಂದು ಮುಖ್ಯಮಂತ್ರಿ ಇವಾಗ ಸಿದ್ದರಾಮಯ್ಯ ಅವರಿದ್ದಾರೆ, ಕರೆಕ್ಟ್ ಆಗಿದ್ದಾರೆ, ಅಷ್ಟು ಮಾತ್ರ ಗೊತ್ತು. ಇಬ್ಬರು ಶಾಸಕರು ಕಾಂಗ್ರೆಸ್ಸಿಗೆ ಬರ್ತಾರೆ ಅಂತ ಹೇಳಿದ್ರು. ಹೌದು, ಅವರು ಬರ್ತೀವಿ ಅಂತ ಹೋಗಿ ಹೇಳಿದ್ದಾರೆ. ಬರ್ತೀವಿ ಅಂತ ನಮ್ಮ ನಾಯಕರು ಒಬ್ಬರು ಹಿರಿಯರ ಜೊತೆ ಹೋಗಿ ಮಾತಾಡಿ ಬರ್ತೀವಿ ಅಂತ ಹೇಳ್ಬಿಟ್ಟು ಬಂದಿದ್ದಾರೆ. ಅವ್ರು ಬರಂಗಿದ್ರೆ ಸ್ವಾಗತ ಅಂತ ಹೇಳಿದ್ದೀನಿ. ಇವತ್ತು ಅದನ್ನು ಹೇಳ್ತೀನಿ, ಅವ್ರು ಬರಂಗಿದ್ರೆ ಸ್ವಾಗತ ಹೇಳ್ತೀನಿ. ಆವತ್ತು ನಾನು ಏನು ಹೇಳಿದ್ದೀನೋ, ರಮೇಶ್ ಕುಮಾರ್ ಅವರು ನಾನು ಅವರಿಗೆ ಸೂಚಕರಾಗಿರ್ತೀವಿ ಅಂತ ಇವತ್ತು ಅದೇ ಮಾತಲ್ಲೇ ಇರ್ತೀವಿ. ಅವ್ರು ಬಂದರೆ ನಾವು ಸ್ವಾಗತ ಮಾಡ್ತೀವಿ. ನಾವಂತೂ ಅವ್ರನ್ನೇನು ಕರೆದಿಲ್ಲ, ನೀವು ಬನ್ನಿ ಅಂತ ನಾನು ಹೋಗಿ ಕರೆದಿಲ್ಲ. ಅವರಾಗಿ ಹೋಗಿದ್ದಾರೆ ಅಂತ ನಮಗೆ ಗೊತ್ತಿದ್ದ ಮಾಹಿತಿ. ನಮ್ಮನ್ನು ಕೇಳಿದ್ರು ಕೂಡ ಆ ಮಾಹಿತಿನ ಹಿಂಗಿದ್ದಾರೆ, ಬಂದರೆ ಹೆಂಗಪ್ಪ ಏನು ಅಂತ ಕೇಳಿದ್ರು. ಹೌದು, ಬಂದರೆ ಸ್ವಾಗತ ಅಂತ ಹೇಳಿದ್ವಿ. ಇವತ್ತು ಆ ಮಾತಿಗೆ ನಾವು ಬದ್ಧವಾಗಿದ್ದೀವಿ. ಅನುದಾನ ಕೇಳಕ್ಕೆ ಹೋಗಿದ್ವಿ, ಅದನ್ನ ನಿಮಗೆ ಶಾಸಕರು ಉಲ್ಟಾ ಹೊಡೆದಿದ್ದಾರೆ. ಅನುದಾನ ಕೇಳಕ್ಕೆ ಹೋಗಿದ್ರೆ ನಮ್ಗೆ ಯಾಕೆ ನಮ್ಮ ಅಧ್ಯಕ್ಷರು ಫೋನ್ ಮಾಡಿ ಕೇಳಬೇಕು? ಸಿದ್ದರಾಮಯ್ಯ ಅವ್ರು ಯಾಕೆ ಕರೆಸಿ ಮಾತಾಡಬೇಕು? ಯಾಕೆ ಕರೆಸಿ ಮಾತಾಡ್ತಾರೆ? ಹೋಗಿರೋದ್ರಿಂದ ಹೇಳಿರೋದು ಯಾರು ಉಲ್ಟಾ ಹೊಡಿತಾರೆ ಅಂತ ಗೊತ್ತಾಗ್ತದೆ. ಯಾರು ಉಲ್ಟಾ ಹೊಡೆಯೋದು ಇವಾಗ ನಿಜ ಅವ್ರು ಹೇಳಿರೋದು ಅವ್ರು ನೀವೇ ತಿಳ್ಕೊಳ್ಳಿ. ನಿಮಗೆ ಗೊತ್ತು, ನಿಮಗೂ ಗೊತ್ತಿದೆ ಒರಿಜಿನಲ್ ವಾಸ್ತವಾಂಶ ಯಾರು ಉಲ್ಟಾ ಹೊಡಿತಾರೆ ಏನು ಅಂತ ಪತ್ರಕರ್ತರಿಗೂ ಗೊತ್ತಿದೆ. ನೀವೇ ತಿಳ್ಕೊಳ್ಳಿ. ಇದು ಸರ್ ರಾಜ್ಯಸಭೆ